ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇದು ಫ್ರೈಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಫಸ್ಟ್ಲಿ ನಾನು ಎಲ್ಲರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಷ್ಟು ದಿವಸ ನಾನು ಮಿನಿ ವ್ಲಾಗ್ಸ್ ಆಗಲಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ರೀಸನ್ ಬಂದು ಪಾಪುನ ಇಟ್ಕೊಂಡು ಜಾಸ್ತಿ ನನಗೆ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಇವಾಗ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಸಂಜೆ ನಾನು ಲೇವಟಿಗೆ ಹೋಗಬೇಕಾಗಿತ್ತು. ಬಿಕಾಸ್ ನಾಳೆ ನಮ್ಮದು ವಾರ, ಅಂದರೆ ಶನಿವಾರ ನಮ್ಮದು ವೆಂಕಟೇಶ್ವರನ ವಾರ ಮಾಡಬೇಕಾಗಿತ್ತು. ಸೊ ಹೂವು ಬಾಳೆಹಣ್ಣು ಎಲ್ಲ ತೊಗೊಂಡು ಬರೋಣ, ತರಕಾರಿನೂ ಖಾಲಿ ಆಗಿತ್ತು ಮನೇಲಿ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ತೊಗೊಂಡು ಬರೋಕ್ಕೆ. ಸೊ ತೊಗೊಂಡು ಕಂಪ್ಲೀಟ್ಲಿ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಸೊ ಅವರು ಮನೆಗೆ ಹೋದರು. ನಾನು ಕೂಡ ಪಾಪುನ ಹೆಂಗಿದ್ರು ಅವ್ರ ಅಜ್ಜಿ ಮನೆಗೆ ಬಿಟ್ಬಿಟ್ಟು ಹೋಗಿದ್ದೆ, ಅಂದರೆ ನಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ಹೋಗಿದ್ದೆ ಅಂತ ಅಂದ್ಬಿಟ್ಟು ಅವನನ್ನು ಕರ್ಕೊಂಡು ಮನೆಗೆ ಬಂದೆ. ಲೇವಟ್ಟಿಗೆ ಹೋಗಿ ಬರಬೇಕಾದ್ರೆ ತುಂಬಾ ಸುಸ್ತಾಗುತ್ತೆ. ಮನೆಗೆ ಬಂದು ಪಾಪನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ನನಗೆ ಕಾಫಿ ಕುಡಿಬೇಕಂತ ಕರೆಯವಾಗ್ತಿತ್ತು. ಸೊ ಕಾಫಿ ಜೊತೆ ಹೆಂಗಿದ್ರು ಬಿಸ್ಕೆಟ್ ಇತ್ತು ಅಂದ್ಬಿಟ್ಟು ಬಿಸ್ಕೆಟ್ ಕೂಡ ತಿಂದೆ. ಆಮೇಲೆ ಇಷ್ಟು ದಿವಸ ವ್ಲಾಗ್ ಹೆಂಗಿದ್ರು ಮಾಡ್ತಾ ಇರಲಿಲ್ಲ. ಈ ರಿಂಗ್ ಲೈಟ್ ಏನಕ್ಕೂ ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ರಿಂಗ್ ಲೈಟ್ನ ಫುಲ್ಲು ಕಂಪ್ಲೀಟಾಗಿ ಎಲ್ಲ ಬಿಡಿಸಿ ಎತ್ತಿಟ್ಬಿಟ್ಟಿದ್ದೆ. ಸೊ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಒಂದು ಹೋಪಲ್ಲಿ ಮತ್ತೆ ರಿಂಗ್ ಲೈಟ್ನ ಜೋಡಿಸಿ ಲೈಟ್ ಆನ್ ಮಾಡಿ ಮತ್ತೆ ವರ್ಕ್ ಆಗ್ತೈತಾ ಇಲ್ವಾ ಅಂತ ಚೆಕ್ ಮಾಡಿದೆ. ಸೊ ವರ್ಕ್ ಆಗ್ತೈತೆ, ಏನೂ ಪ್ರಾಬ್ಲಮ್ ಇಲ್ಲ. ರಿಂಗ್ ಲೈಟ್ನ ಎತ್ತಿಡುವಾಗ, ಅಂದರೆ ಬಿಚ್ಚಿ ಎತ್ತಿಡುವಾಗ ಎಷ್ಟು ಬೇಜಾರಾಗ್ತಿತ್ತು ಮುಂದೆ ನಾನು ವ್ಲಾಗ್ಸ್ ಮಾಡಲ್ಲ ಅಂತ. ಇವಾಗ ಅಷ್ಟೇ ಖುಷಿ ಆಗ್ತೈತೆ ಮತ್ತೆ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಮುಂದೆ ಏನಾಗುತ್ತೆ ಫ್ಯೂಚರ್ ಡೇಸಲ್ಲಿ, ಮತ್ತೆ ಯಾವಾಗ ಸ್ಟಾಪ್ ಮಾಡ್ತೀನಿ ವ್ಲಾಗ್ನ ಅಂತ ಗೊತ್ತಿಲ್ಲ. ಹಂಗೆ ಆಗಬಾರ್ದು ಅಂತ ದೇವರಲ್ಲಿ ಬೇಡ್ಕೊಂಡು ಇವತ್ತಿಂದ ಕಂಟಿನ್ಯೂ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಫಸ್ಟ್ಲಿ ಎಲ್ಲರಿಗೂ ಹೇಳ್ಬೇಕಂದ್ರೆ ಫಸ್ಟ್ಲಿ ನಿಮ್ಮ ಸಪೋರ್ಟ್ ಇದ್ರೇ ನಾನು ಎಲ್ಲ ಮಾಡೋಕ್ಕಾಗೋದು. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ. ಅಂದರೆ ವ್ಲಾಗ್ಸು, ಮಿನಿ ವ್ಲಾಗ್ಸು ಈ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಂಜೆ ಹಾಗೆ ಯಜಮಾನ್ರು ಬಂದು ಮತ್ತೆ ಇನ್ನೊಂದು ಡ್ಯೂಟಿಗೆ ಹೋಗ್ತಾರೆ ಅಂದ್ಬಿಟ್ಟು ಬೇಗನೆ ಅಡುಗೆ ಮಾಡಿಬಿಟ್ಟಿದ್ದೆ. ಅನ್ನ ಸಾಂಬಾರು ಮೊದಲೇ ಇತ್ತು, ಅನ್ನ ಒಂದು ಮಾಡಬೇಕಿತ್ತು. ಸೊ ಅನ್ನ ಎಲ್ಲ ಸಾಂಬಾರು ಮಾಡಿ ಸಂಜೆ ಬರ್ತಾ ಯಜಮಾನ್ರು ಪಾನಿಪುರಿ ತಂದಿದ್ರು. ಸೊ ಪಾನಿಪುರಿ ಎಲ್ಲ ತಿಂದ್ವಿ 3 ಜನ ಕೂತ್ಕೊಂಡು. ಆ್ಯಂಡ್ ಮತ್ತೆ ಅವನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಇನ್ನೊಂದು ಡ್ಯೂಟಿಗೆ. ಸೊ ಬೇಗನೆ ಊಟ ಮಾಡಿಬಿಟ್ಟು ಅವನು ಓಡೋಕ್ಕೂ ಮುಂಚೆನೇ ನನ್ನ ಪಾಪು ಸರಿ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು ಅಂದ್ಬಿಟ್ಟು ಅವ್ನು ಊಟ ಮಾಡೋವಾಗಲೇ ಪಾಪುನ ಅವನ ಜೊತೆ ಕುಂಡಿಸ್ಬಿಟ್ಟು ನನ್ನ ಅಡುಗೆ ಮಾಡಿ ಅಂದರೆ ನನ್ನ ಪಾಡಿಗೆ ನಾನು ಸರಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಅವನಿಲ್ಲ ಅಂದರೆ, ವಿನಯ್ ಇಲ್ಲ ಅಂದರೆ ಪಾಪ ಸರಿ ಮಾಡೋಕ್ಕೆ ಬಿಡಲ್ಲ. ಸೊ ಸರಿ ಮಾಡ್ಕೊಂಡಾದ್ಮೇಲೆ ಪಾಪ ವಿನಯ್ ಬಾಯ್ ಮಾಡಿ ಹೋದ. ಪಾಪಂಗೆ ಆಮೇಲೆ ನಾನು ಊಟ ಮಾಡಿಸಿ ಪಾತ್ರೆ ನಾಳೆ ಹೆಂಗಿದ್ರು ವಾರಕ್ಕೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಥಿಂಗ್ ಏನಂತ ಅಂದರೆ, ನಾನು ಅಪ್ಪನ ಮನೇಲಿ ಇದ್ದಾಗಲೂ ಅಷ್ಟೇ ವಾರ ಅಂತಂದರೆ ಹಿಂದಿನ ದಿನವೇ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಗಂಡನ ಮನೆಗೆ ಬಂದಮೇಲೂ ಹಂಗೇ ಅದೇ ರೀತಿ ಹಿಡ್ಕೊಂಡು ಬಂದೈತೆ. ಹಿಂದಿನ ದಿನ ವಾರ ಅಂತಂದರೆ ಹಿಂದಿನ ದಿನವೇ ಮನೆ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸಿ ಕಂಪ್ಲೀಟಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಮಾತ್ರ ನೆಲ ಒರೆಸ್ಕೊಳ್ಳೋದು ಮಾತ್ರ ಇಟ್ಕೊಂಡು ಮಲ್ಕೋತೀವಿ. ಸೊ ಇದಿಷ್ಟ ಆಗಿತ್ತು ನನ್ನ